ಸಮಸ್ತ ಕನ್ನಡಿಗರು ತಮಿಳು ಬಿಟ್ಟಿದ್ದಾರೆ ಅಂತಾನೆ ಅರ್ಥ ಅದು. ಕನ್ನಡ ತಮಿಳು ಬಿಟ್ಟಿದ್ದಾರೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಬಿಟ್ಟಿದ್ದೀವಿ ಅಂತ. ನಾವು ಭಿಕ್ಷೆ ಕೊಡೋದು ಬೇಡ, ಕ್ಷಮಾಪಣೆ ಕೇಳೋ ಗೋಬರಿಯೋದು ಬೇಡ. ಅವ್ರಿಗೆ ತಮಿಳುನಾಡಿನಿಂದ ಕ್ಷಮಾಪಣೆ ಕೇಳಬಹುದು. ಕನ್ನಡಿಗರಿಗೆ ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಕೇಳಬಹುದು. ಕನ್ನಡಿಗರ ಸ್ವಾಭಿಮಾನ ಎಷ್ಟಿರಬೇಕು. ಅಪ್ಪ ನಿನ್ ಕ್ಷಮಾಪಣೆ ಕೇಳೋ ಬೇಡ ಸರ್. ಯಾವ ಭಾಷಾ ತಜ್ಞರು, ಯಾವ ಸಂಶೋಧಕ, ಯಾವ ತಮಿಳುನಾಡು ಚಿತ್ರೋದ್ಯಮ ಗಮನ ನಿಂತಿದ್ದಾರೆ. ಇಡೀ ಚಿತ್ರೋದ್ಯಮ ಇರಪ್ಪ ಅಧ್ಯಕ್ಷರಿಗೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಯಾರ್ಯಾರಿದ್ದಾರೆ ಎಲ್ರಿಗೂ ಹೋರಾಟಗಾರರ ಪರವಾಗಿ ನಮ್ದು ವಿನಂತಿ. ನಾವು ನಿಮ್ಗೆ ಮನವಿ ಕೊಟ್ಟು ಸುಮಾರು 5-6 ದಿವಸ ಆಯ್ತು. ಏನು ಪ್ರತಿಕ್ರಿಯೆ ಅನ್ನೋದು ಇವತ್ತರೆಗೂ ಬಂದಿಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡದ ಸ್ವಾಭಿಮಾನವನ್ನ ಯಾರು ಅಡ ಇಡಕ್ ಹೋಗ್ಬೇಡಿ. ನಾವು ಭಿಕ್ಷೆ ಕೊಡೋದು ಬೇಡ, ಕ್ಷಮಾಪಣೆ ಕೇಳೋ ಗೋಬರಿಯೋದು ಬೇಡ ಸರ್. ಅದು ಕನ್ನಡಿಗರ ಸ್ವಾಭಿಮಾನಕ್ಕೆಲ್ಲ ಧಕ್ಕೆ. ಅವ್ರಿಗೆ ಅಷ್ಟು ತಿಮಿರಿ ಇರ್ಬೇಕಂದ್ರೆ ಅವ್ರಿಗೆ ತಮಿಳುನಾಡಿನಿಂದ ಕ್ಷಮಾಪಣೆ ಕೇಳಬಾರ್ದು ಅಂತ ಒತ್ತಡ ಇರುವಾಗ, ಕನ್ನಡಿಗರಿಗೆ ನೀವು ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಕೇಳಬಾರ್ದು ಅಂತಿದ್ದಾಗ ಕನ್ನಡಿಗರ ಸ್ವಾಭಿಮಾನ ಎಷ್ಟಿರಬೇಕು. ಕನ್ನಡದ ಭಾಷೆ ಹಿನ್ನೆಲೆ ಬಗ್ಗೆ ನಾವ್ ಯಾರು ಹೇಳೋದು ಬೇಡ. ಈಗಾಗಲೇ ಪಂಡಿತರು ಹೇಳಿದ್ದಾರೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಒಂದಷ್ಟು ಜನ ಹೇಳಿದ್ದಾರೆ. ಅವನ ಸಿನಿಮಾ ಬಿಡುಗಡೆಗೆ ಈ ವಿಷಯ ಬೇಕಿತ್ತ? ಮೊದಲನೇ ಪ್ರಶ್ನೆ ನಿಮಗೆ ಸರ್. ಅವ್ರು ಈ ಪ್ರಶ್ನೆ ಐತಿ, ಇಡೀ ಕರ್ನಾಟಕದಲ್ಲಿ ಮಾಡಬಾರದ ಗೊಂದಲವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡದ ಭಾಷೆಯನ್ನ ಯಾವ ರೀತಿ ಮಾಡಿದಾನೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಬಿಟ್ಟಿದ್ದಾರೆ ಅಂತಾನೆ ಅರ್ಥ ಅದು. ಕನ್ನಡ ತಮಿಳು ಬಿಟ್ಟಿದೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳು ಬಿಟ್ಟಿದೀವಿ ಅಂತ. ಇದನ್ನ ನಾವು ಸ್ವಾಭಿಮಾನ ತಗೋಬೇಕು. ಅಪ್ಪ ನಿನ್ ಕ್ಷಮಾಪಣೆ ಕೇಳೋ ಬೇಡ ಸರ್. ಈ ಗೋಗರಿಯ ಭಿಕ್ಷೆ ಬೇಡಿ, ನಿಮ್ಮ ಸ್ವಾಭಿಮಾನವನ್ನು ತೋರಿಸಿ. ನಿಮ್ಮದು ಅಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನು ತೋರಿಸಿ. ಗೋವಿಂದ ಅಂತ ಹೋರಾಟಗಾರ ಇಲ್ಲಿ ಇರುವಾಗ ನಾನು ಕೇಳ್ಕೋಬಾರ್ದು. ಬೇಜಾರೇನಂದ್ರೆ ನಾನು ಇಷ್ಟು ದಿವಸ ಆಯ್ತು, ನಿಮ್ ತೀರ್ಮಾನ ಏನಂತ ನೀವು ಇವತ್ತು ಹೇಳಿಲ್ಲ. ಕೇಳಲ್ಲ ಅಂದ್ರೆ ನಮ್ಗೆ ಬೇಡ ಏನೋ ಒಂದು ದಾಸ್ತಾನು ನಿಲುವನ್ನು ತಗೊಳ್ಳಿ ಸರ್. ಅದನ್ನ ಖಂಡಿತವಾಗಿ ಹೇಳಿ ಇವತ್ತೊಂದು ತೀರ್ಮಾನ ತಗೊಳ್ಳಿ ಸರ್. ನಮ್ಗೆ ಹೋರಾಟಗಾರರ ಭಾವನೆಗೆ ಬೆಲೆ ಕೊಡಿ, ಹೋರಾಟಗಾರರ ಭಾವನೆಗೆ ಗೌರವ ಕೊಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಗೌರವ ಕೊಡಿ, ಕನ್ನಡಿಗರ ಸ್ವಾಭಿಮಾನ ಕೊಡಿ. ಇಲ್ಲೊಂದಷ್ಟು ಜನ ತಾಪೆ ಹಾಕೋ ಕೆಲಸ ಮಾಡ್ತಾರೆ. ಆ ತಾಪೆ ಹಾಕೋನ ನಾವು ಕನ್ನಡಿಗರಿಂದ ಪರಿಗಣಿಸೋದಿಲ್ಲ. ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಏನ್ ಅಣ್ಣವರು ಕಟ್ಟಿದ್ರು ಕನ್ನಡ ಚಿತ್ರರಂಗವನ್ನು. ತಮಿಳುನಾಡಲ್ಲಿದ್ದು ಕರ್ನಾಟಕದ ಅಸ್ಮಿತೆಯನ್ನು ಕಾಪಾಡಿದ್ರು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ವಾಣಿಜ್ಯ ಮಂಡಳಿ ಕನ್ನಡದ ಅಸ್ಮಿತೆಯನ್ನ ಕಾಪಾಡಬೇಕು ಅಂತ ಹೇಳಿ ಇವತ್ತು ಹೋರಾಟ ಏನು ಟ್ಯೂಷನ್ ಮೀಟಿಂಗು ತುಂಬಾ ಇದು ಮೀಟಿಂಗ್. ನನ್ಗೆ ಏನ್ ಬೇಜಾರು, ಇಷ್ಟು ದಿವಸ ಮೀಟಿಂಗ್ ಮಾಡಿದ್ದೀರಾ, ಹೇಳಿದ್ದೀರಾ, ಕ್ಷಮಾಪಣೆ ಕೇಳಿಲ್ಲ. ರಾಜ್ಯ ಸರ್ಕಾರದ ಪ್ರತಿನಿಧಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ, ಸಾಹಿತ್ಯ ಪರಿಷತ್ ಹೇಳಿದೆ, ಅಭಿವೃದ್ಧಿ ಪ್ರಾಧಿಕಾರ ಹೇಳಿದೆ. ಇನ್ನೇನಿಗೆ ಸರ್ ನೀವು ಭಯ? ಇದು ಅಧಿಕಾರ ಇರುತ್ತೆ ಹೋಗುತ್ತೆ, ಆದ್ರೆ ನೀವು ಮಾಡಿರೋ ಒಳ್ಳೆ ಕೆಲಸ ಶಾಶ್ವತವಾಗಿರುತ್ತೆ. ಆ ನಿಟ್ಟಿನಲ್ಲಿ ಯಾರು ಕಠಿಣವಾದ ಕ್ರಮ ತಗೊಳ್ಳಿ. ಅವ್ನು ಕ್ಷಮಾಪಣೆ ಕೇಳಿದ್ರೆ ನಮ್ದು ಕೂದಲೋಯ್ತು, ನನಗೆಲ್ಲ ಲಾಸು. ಕ್ಷಮಾಪಣೆ ಕೇಳಿದ್ರೆ ನಮ್ಗೆಲ್ಲ ಲಾಸ್ ಅವ್ರಿಗೆ ನಾವ್ಯಾಕೆ ಹೋಗ್ಬೇಕು? ಅಪ್ಪ ಕೇಳ್ಬಿಡೋ ಕ್ಷಮಾಪಣೆ, ಅಪ್ಪ ಭಿಕ್ಷೆ ಬಿಡದಂಗೆ ಸಿಕ್ಸಿರ್ತಾರಲ್ಲ, ಆ ಭಿಕ್ಷೆ ಬಿಡೋ ಸಂಸ್ಕೃತಿ ಕನ್ನಡಿಗರದಲ್ಲ. ನಾವ್ ಯಾವತ್ತಿನೂ ಕೊಟ್ಟಿರೋರು. ಅದರಿಂದ ಅವ್ನಿಗೆ ಮಾನ ಮರ್ಯಾದೆ ಇದ್ರೆ ಯಾವ ಭಾಷಾ ತಜ್ಞವನು, ಯಾವ ಸಂಶೋಧಕ ಯಾವ ಆಧಾರದ ಮೇಲೆ ಹೇಳ್ದಾರಂತ ನೀವು ಪಟ್ಟಿರ್ ಕೇಳಬೇಕು. ಕನ್ನಡಿಗರು ಬೇಜಾರು ಮಾಡ್ಕೊಂಡಿದ್ದಾರೆ, ಕ್ಷಮೆ ಕೇಳಿ ಅಂತ ನೀವು ಹೇಳ್ಬಾರ್ದು.
ನೀನ್ ಯಾವ ಆಧಾರದ ಮೇಲೆ ಹೇಳಿದೀಯಾ? ಸಾಕ್ಷಿ ಇದ್ರೆ ಹೇಳು, ಇಲ್ಲಾಂದ್ರೆ ಕ್ಷಮಾಪಣೆ ಕೇಳು ಅಂತ ಒಂದು ದೊಡ್ಡ ಈ ಒಂದು ಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಇದು. ಇದಕ್ಕೊಂದು ಮೌಲ್ಯ, ಇದಕ್ಕೊಂದು ಗಟ್ಟಿತನ ಬರ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಗಟ್ಟಿಯಾಗಿರ್ಬೇಕು ಸರ್. ಇದ್ರ ಬಗ್ಗೆ ನಾವು ಎಲ್ಲೂ ಅವ್ರಿಗೆ ಸಹಕಾರ ಕೊಟ್ಟೇ ಇಲ್ಲ. ಅವತ್ತು ಇವ್ರು ಯಾರು ಕಮಿಟ್ ಆಗಿಲ್ಲ ಇಲ್ಲಿವರೆಗೂ. ಒಂದು ಪೇಪರಲ್ಲಿ ಆ್ಯಡ್ ಬಂದಿಲ್ಲ ಮಾಡ್ತೀವಿ ಅಂತೇಳಿ. ನಾವು ಯಾವುದೇ ಒಬ್ಬ ಥಿಯೇಟ್ರ್ ಆಗ್ತೀವಿ ಅಂತ ಹೇಳ್ತಾ ಇಲ್ಲ. ವಿತರಕರು ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ಕೊಂಡಿಲ್ಲ. ಆಲ್ರೆಡಿ ನಾವು ಕ್ಯೂಬ್ ಅವ್ರು ಬೇರೆ ಕಡೆಯಿಂದ ಹಾಕೋಕ್ಕಾಗಲ್ಲ. ನಾವು ಯಾವುದೇ ರೀತಿಯಲ್ಲಿ ಅವ್ರನ್ನ ಪ್ರದರ್ಶನ ಇರೋದೇ ಖಂಡಿತವಾಗಿ ಸರ್. ಈಗ ಆಯ್ತು, ಅವ್ರು ಹೇಳ್ದಂಗೆ ನೀವು ಇವತ್ತೇ ಒಂದು ನಿರ್ಧಾರ ಪ್ರಕಟಣೆ ಮಾಡಬಹುದು. ನಾಳೆ ತನಕ ಯಾಕೆ ಕಾಯ್ತಾ ಇದ್ದೀರಿ? ತಗೊಂಡಿದ್ದೀವಲ್ಲ ಸರ್, ನಾಳೆ ತನಕ ಕಾಯ್ತಾ ಯಾವುದೇ ರೀತಿಯ ಅವ್ರಿಗೆ ಸಹಕಾರ ಕೊಡೋದೇ ಇಲ್ಲ ಅಂತಾನು ಹೇಳಿದ್ವಿ ಸರ್. ಒಂದು ನಿಮಿಷ. ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಹಣ ಹೂಡಿರೋರು ಕರ್ನಾಟಕದವರು, ಒಬ್ಬ ಕನ್ನಡಿಗ, ಅವನಿಗೆ ಅನ್ಯಾಯ ಆಗ್ಬಾರ್ದು. ಅವ್ರು ಏನ್ ಕೊಟ್ಟಿದ್ದಾನೋ ಅದೆಲ್ಲವೂ ವಾಪಸ್ ತರಬೇಕು. ಈ ಒಂದು ಇದಕ್ಕೆ ನಾವು ಬದ್ಧವಾಗಿದ್ವಿ. ಯಾಕಂದ್ರೆ ನಮ್ಮಿಂದ ಅವನಿಗೆ ಅವನ ಸಂಸಾರಕ್ಕೆ ತೊಂದರೆ ಆಗ್ಬಾರ್ದು ಉದ್ದೇಶದಿಂದ ನಾವು ಇದಕ್ಕೆ ಮಾಡ್ತಾ ಇದೀವಿ. ಅವರು ಕಮಲ ಹಾಸನ್ಗೋಸ್ಕರ ನಾವು ಕಾಯ್ತಾ ಇಲ್ಲ. ನನಗೆ ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಯಾರು ಹಂಚಿಕೆದಾರ ಅವನಿಗೆ ಅವರ ಇದನ್ನ ನಾವು ನೋಡ್ಬೇಕು. ಯಾಕಂದ್ರೆ ವಾಣಿಜ್ಯ ಮಂಡಳಿ ಇರೋದು ಎಲ್ಲರೂ ಇಂಥ ಕಾಯ್ದೆ. ಆದ್ರೆ ಕಮಲ ಹಾಸನ್ ಇಂಥ ಕಾಯ್ದಕ್ಕೆ ನಾವ್ ಯಾರು ಗೊತ್ತಿಲ್ಲ. ನಮ್ಮನ್ನ ಇವ್ರಿಗೆ ಬೇಕಾದಷ್ಟು ಬಂಡವಾಳ ಹೊಡೆದ್ರೆ ಅದೊಂದು ಕಾರಣ ಬಿಟ್ರೆ ಯಾವುದೇ ಮುಲಾಜಿಗೆ ಒಳಗಾಗೋದಿಲ್ಲ. ಈಗ ಇಲ್ಲಿ ತನಕ ಈ ನಿಟ್ಟಿನಲ್ಲೂ ಒಂದು ಯೋಚನೆ ಮಾಡಬಹುದಿತ್ತಲ್ಲ. ಏನು ಅಂತಂದ್ರೆ, ಈಗ ಕ್ಷಮೆ ಕೇಳುವಂತ ನಿರ್ಧಾರ ಒಂದಾಯ್ತು. ಕ್ಷಮೆ ಬದಲಾಗಿ ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ರು ಅಂತ ಪಟ್ಟಣ ನಾನು ಹೇಳ್ತೀನಿ ಕೇಳಿ. ಇಲ್ಲೇ ನಾನು ಇವತ್ತೇ ನಿಮ್ಗೆ ಹೇಳ್ತೀನಿ ಕೇಳಿ. ಇವತ್ತಿನ ಎಲ್ಲ ಯೂಟ್ಯೂಬ್ಗಳಲ್ಲಿ ಇದರಲ್ಲಿ ಅದಾಡಿರ್ಬೇಕು, ನೋಡಿರ್ಬೇಕು. ಅವಿನಾಶ್, ಇಡೀ ತಮಿಳ್ನಾಡು ಚಿತ್ರೋದ್ಯಮ ಕಮಲ ಹಾಸನ್ ಪರವಾಗಿ ನಿಂತಿದ್ದಾರೆ. ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು ಆ ಕೆಲಸ ಇಲ್ಲಾಗಬೇಕು, ಆಗ್ತಾ ಇಲ್ಲ. ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿರೋವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು. ಯಾಕೆ ಇಲ್ಲಿವರೆಗೆ ಬಂದಿಲ್ವೋ ಗೊತ್ತಿಲ್ಲ, ಅದು ಬರ್ಬೋದು. ಆದರೆ ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಆ ಕನ್ನಡ ಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ, ನಾನೊಬ್ಬ ಹೋರಾಟಗಾರನಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಲ್ಲ ಸರ್. ಯಾಕೆಂದರೆ ಇದು ಕನ್ನಡದ ಪ್ರಶ್ನೆ, ರಾಜ್ಯದ ಪ್ರಶ್ನೆ, ಖಂಡಿತ ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು, ಖಂಡಿತ ಭಾಷಾ ಸಮಸ್ಯೆ. ಇದನ್ನು ಮಾತಾಡಿ ಭಾಳ ಕೀಳಾಗಿ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ಪಿಕ್ಚರ್ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ. ಅದೇನೇ ಆಗಲಿ, ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ನಮಗೂ ಇದೆ. ಹೌದು, ಅದೇನೇ ಆಗಲಿ ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಅದ್ರ ಬಗ್ಗೆ ಅನುಮಾನ ಬೇಡ. ಹಂಗೇನಾರು ಆದರೆ ನಿಮ್ಗೆ ಅಂದ್ರೆ ಈಗ ಕ್ಷಮೆ ಕೇಳಿದ್ರೆ ಹೋರಾಟಗಾರರ ನಿಲುವೇನು ಇಲ್ಲಿವರೆಗೂ ಒಂದು ಅರ್ಥ ಇತ್ತು ಸರ್. ಮೊದಲು ಹೋರಾಟ ಮಾಡಿದಾಗ ಸಮರ್ಪಕವಾದ ಸಮಂಜಸವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಕ್ಷಮಾಪಣೆ ಕೇಳಿದ್ರೆ ನಾವು ಕನ್ಸಿಡರ್ ಮಾಡೋಣ ಅಂತಿದ್ವಿ. ಆತ ಅಲ್ಲಿ 2 ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಶೈಲಿನೇ ನಾನು ಕ್ಷಮಾಪಣೆ ಕೇಳ್ದಲ್ಲೇ ಇರೋದು ಅಂತ ದುರಂಕಾರ ಮಾತಾಡಿದ್ದಾನೆ. ನಾವು ಸಹ ಎಲ್ಲೋ ಕ್ಷಮಾಪಣೆ ಕೇಳಬೇಕು ಅನ್ನೋದು ಅವ್ನಿಗೆ ಅತಿ ಆಯಿತು ಅನ್ನೋ ಅನ್ಸುತ್ತೆ. ಈಗ ಅವನಿಗೆ ಕ್ಷಮಾಪಣೆ ನಮಗೆ ಬೇಕಾಗಿಲ್ಲ ಸರ್. ಅವನಿಗೆ ದರ್ದಿದ್ರೆ ಕ್ಷಮಾಪಣೆ ಕೇಳಲಿ, ಏನಿದೆ ವಾಸ್ತವಾಂಶ ಹೇಳಲಿ. ಅವನು ಇತಿಹಾಸ ತಜ್ಞಾನ, ಭಾಷಾ ತಜ್ಞಾನ ಅನ್ನೋದು ಪ್ರೂವ್ ಮಾಡಲಿ. ಕನ್ನಡಿಗರು ತಮಿಳು ಕನ್ನಡದಲ್ಲಿ ಹುಟ್ಟು ಹಿಂದೆ ರಾಜಗೋಪಾಲಾಚಾರ್ಯ ಅವರ ವಿಷಯದಲ್ಲಿ ಇದೇ ಘಟನೆ ನಡೆದಿತ್ತು. ಅವರು ಕ್ಷಮಾಪಣೆ ಕೇಳಿದ್ರು. ಅವ್ರಿಗಿಂತ ದೊಡ್ಡ ವ್ಯಕ್ತಿ ಅಲ್ಲ ಇವನು. ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಅಸ್ಮಿಕೆ ಗೋವಿಂದ ಅವರು ನೋವಿನ ವಿಷಯ ಹೇಳಿದ್ರು. ಯಾಕೆ ಚಿತ್ರರಂಗದ ಅನೇಕ ನಾಯಕ ನಟರುಗಳು ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳೆದು ಇವತ್ತು ಯಾಕೆ ಇಲ್ಲಿ ಗಟ್ಟಿ ನಿಲುವಲ್ಲಿ ಮಾತಾಡ್ತಾ ಇಲ್ಲ? ಅಲ್ಲಿ ಸಾಮಾನ್ಯ ಕಲಾವಿದನು ಕಮಲ ಹಾಸನ್ ಪರ ನಿಂತಿರುವಾಗ ಕನ್ನಡದ ಹೆಸರು ಒಂದಿಬ್ಬರು ಪೋಷಕ ನಟರುಗಳು ಮಾತಾಡಿದರೆ ಬಿಟ್ಟರೆ ಇವ್ರಿಗೆ ಯಾಕೆ ನಾಯಕ ನಟರಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ? ಇವ್ರೇನು ಪ್ಯಾನ್ ಇಂಡಿಯಾ ನಟರ ಘೋಷಿಸ್ಕೊಂಡ್ಬಿಡ್ಲಿ, ನಾವು ಕನ್ನಡದ ನಟ ಅಲ್ಲ ಪ್ಯಾನ್ ಇಂಡಿಯಾ ನಟರು ಅಂತ. ಬೇಕಾದಾಗ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಮಾತಾಡಲಿರಿ. ಡಾಕ್ಟರ್ ರಾಜ್ಕುಮಾರ್ ಥರ ತಮಿಳ್ನಾಡು ನೆಲದಲ್ಲಿ ನಿಂತು ಕನ್ನಡದ ಅಸ್ಮಿತೆನ ಯಾಕೆ ಕಾಪಾಡ್ಕೊಂಬಂದ್ರು ಅದನ್ನು ಸ್ವಲ್ಪ ಕಲೀಲಿ ಇವತ್ತಿನ ನಾಯಕ ನಟರು. ಆ ನಿಟ್ಟಿನಲ್ಲಿ ಕಮಲ ಹಾಸನ್ ಕ್ಷಮೆಗೆ ನಾವು ಗೋಗರಿ ಅಲ್ಲ ಸ್ವಾಮಿ. ಅವ್ನಿಗೇನಾದ್ರು ದರ್ದಿದ್ರೆ ಅವ್ರು ಯಾರೋ ಹೇಳೋದು ನಿರ್ಮಾಪಕರು ತಮಿಳ್ನಾಡು ಕನ್ನಡ ಸಿನಿಮಾ ತೆಗೆದುಬಿಟ್ರೆ ಅವ್ರಿಗೆ ಯೋಚನೆ ಮಾಡಿ, ಕರ್ನಾಟಕದ ನೆಲದಲ್ಲಿ 100 ದಿವಸ ಓಡಿರೋ ತಮಿಳು ಸಿನಿಮಾಗಳನ್ನ 100 ಕೊಡ್ತೀವಿ ನಾವು.
ಅದೇ ತಮಿಳ್ನಾಡಲ್ಲಿ ಒಂದು ಸಿನಿಮಾ ಕನ್ನಡ ಸಿನಿಮಾ 100 ದಿನ ಓಡಿರೋದು ಹೇಳಿ ನೋಡೋಣ. ಯಾಕೆ ಬೇಕು ಸರ್ ನಮಗೆ? ಯಾಕೆ ನಿರ್ಮಾಪಕರು ಆ ರೀತಿ ಮಾತಾಡ್ತಾರೆ? ಆ ತೀರ್ಮಾನ ತಗೊಂಡ್ರೆ ನಾವು ಇಡೀ ತಮಿಳ್ ಚಿತ್ರರಂಗನೇ ನಿಲ್ಲಿಸ್ತೀವಿ ಅಷ್ಟೇ. 100 ದಿನ ಓಡಿರೋ ತಮಿಳ್ ಸಿನಿಮಾಗಳ ಇತಿಹಾಸ ಕರ್ನಾಟಕದಲ್ಲಿ ಎಷ್ಟಿದೆ? ಒಂದು ಕನ್ನಡ ಸಿನಿಮಾ 100 ದಿವಸ ತಮಿಳ್ನಾಡಲ್ಲಿ ಓಡಿದ್ಯಾ? ಅಂಥ ಆತಂಕಗಳಿಗೆ ಮಾಡಿ ಕನ್ನಡದ ಸ್ವಾಭಿಮಾನವನ್ನು ಅಡ ಇಡಬೇಡಿ ಯಾರೂ. ಇವತ್ತು ಚಿತ್ರರಂಗ 100ಕ್ಕೆ 100 ಸಿನಿಮಾ ನೆಲ ಕಚ್ಚಿದೆ ಅಂತ ಮಾತಾಡ್ತಾರೆ. ಒಂದು ಕನ್ನಡ ಸಿನಿಮಾ ಜನ ಬರ್ತಾ ಇಲ್ಲ ಅಂತಾರೆ, ಕನ್ನಡ ಸಿನಿಮಾ ಎದೊಳ್ತಿಲ್ಲ ಅಂತಾರೆ. ಈ ಸಂದರ್ಭದಲ್ಲಿ ಒಂದು ಐಕ್ಯಿಕವಾದಂಥ ಸಾಂಘಿಕ ಹೋರಾಟವನ್ನು ಕೊಡಬೇಕು ಅಂತ ಚಿತ್ರರಂಗದವ್ರು ಅನ್ಸೋದಿಲ್ವಾ? ಯಾಕೆ ಈ ಥರ ದಿವ್ಯ ಮೌನ ಅವ್ರದ್ದು? ಇದರ ಪರಿಣಾಮವನ್ನು, ಇದರ ಫಲಿತಾಂಶವನ್ನು ಅವರು ಅನುಭವಿಸ್ತಾರೆ. ಆದ್ದರಿಂದ ನಮಗೆ ಹೋರಾಟಗಾರರಿಗೆ ಕನ್ನಡದ ಸ್ವಾಭಿಮಾನ ದೊಡ್ಡದು. ಸಾರಾ ಗೋವಿಂದ್ ಅವ್ರ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ, ವಾಣಿಜ್ಯ ಮಂಡಳಿ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಕಮಲ ಹಾಸನ್ನ ಕ್ಷಮಾಪಣೆ ಕೇಳಿದ್ರಷ್ಟು ಬಿಟ್ಟರಷ್ಟು ನಮಗೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಭಾಷೆನ ಹೆಂಗೆ ತಮಿಳಿಂದ ಹುಟ್ಟಿದೆ ಅಂತಾನೆ ಅವ್ನ ಭಾಷಾ ತಜ್ಞನಾದ್ರೆ ದಾಖಲೆ ಕೊಡಲಿ. ದಾಖಲೆ ಕೊಡ್ದಲ್ಲೇ ಗಾಳಿಲಿ ಗುಂಡೊಡೆಯೋ ಮಾತುಗಳು ಆಡೋದಕ್ಕೆ ನೀವು ಮಾನ್ಯತೆ ಕೊಡಬೇಡಿ. ಭಾಷೆ ಮುಂದೆ ಯಾರೂ ದೊಡ್ಡದಲ್ಲ. ಅದನ್ನು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ. ಕನ್ನಡದಿಂದ ನಾನು ರಾಜ್ಕುಮಾರ್ನೇ ಹೊತ್ತು ರಾಜ್ಕುಮಾರಿಂದ ಕನ್ನಡ ಅಲ್ಲ ಅಂತ ಅದನ್ನು ಎಲ್ಲರೂ ಅರ್ಥಕೊಂಡ್ರೆ ಸಾಕು. ಎಲ್ಲರೂ ಅರ್ಥಕೊಂಡು ನೀವು ಈ ಒಂದು ಹೋರಾಟಗಾರರ ಭಾವನೆಗೆ ದಯವಿಟ್ಟು ಒತ್ತು ಕೊಡಿ ಸರ್. ನಮ್ಮಂಥವ್ರು ಸರ್ ಡಬ್ಬಿಂಗ್ ಹೋರಾಟದಲ್ಲಿ ಥಿಯೇಟ್ರ್ಗಳಿಗೆ ಕಲ್ಲು ಹೊಡೆದವರು, ಡಬ್ಬಿಂಗ್ ಹೋರಾಟ ನಿಲ್ಲಿಸಬೇಕು ಅಂತ ಮಾಡಿದವರು, ಪರಭಾಷೆ ಸಿನಿಮಾನ ತಡಿಬೇಕು ಅಂತ ಮಾಡಿದವರು, ಕನ್ನಡ ಚಿತ್ರವನ್ನು ಬೆಳೆಸಬೇಕು ಅಂತ ಹೇಳಿ ಟಮಟೆ ಹೊಡೆದು ಹೌಸ್ಫುಲ್ ಬೋರ್ಡ್ ಹಾಕ್ದವರು ಹೋರಾಟಗಾರರು ಸರ್. ಇವೆಲ್ಲ ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಕನ್ನಡದ ಭಾವನೆಗಳಿಗೆ ಹೊತ್ತು ಕೊಟ್ಟು ಕೆಲಸ ಮಾಡಿ ಸರ್.